ನಮ್ಮ ಹಿಂದಿನ ವಿಡಿಯೋದಲ್ಲಿ ನೀವು ಇ ಕಾಮರ್ಸ್ ಅಂದ್ರೆ ಏನು, ONDC ನೆಟ್ವರ್ಕ್ ಅಂದ್ರೆ ಏನು, ಈ ಓಪನ್ ನೆಟ್ವರ್ಕ್ ಮಾದರಿ ಹೇಗೆ ಕೆಲಸ ಮಾಡುತ್ತೆ, ಈಗಿನ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೂ ONDC ನೆಟ್ವರ್ಕ್ಗೂ ವ್ಯತ್ಯಾಸ ಏನು, ONDC ನೆಟ್ವರ್ಕ್ನ ಬೇರೆ ಬೇರೆ ಘಟಕಗಳ ನಡುವೆ ಸಂವಹನ ಪ್ರೋಟೋಕಾಲ್ ಹಾಗೂ ಈ ನೆಟ್ವರ್ಕ್ನಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದ ಯಾವ ಯಾವ ಚಟುವಟಿಕೆಗಳು ನಡೆಯುತ್ತೆ ಅಂತ ಒಂದು ಪಕ್ಷಿ ನೋಟ ಪಡ್ಕೊಂಡ್ರಿ. ONDC ನೆಟ್ವರ್ಕ್ನಲ್ಲಿ ನೀವು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಗೋದಕ್ಕೆ ಮೊದಲನೇ ಹಂತ ಅಂದ್ರೆ ಸೆಲ್ಲರ್ ಆನ್ಬೋರ್ಡಿಂಗ್ ಪ್ಲಾನಿಂಗ್. ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಮಾರಾಟಗಾರರ ಆನ್ಬೋರ್ಡಿಂಗ್ ಪ್ರಯಾಣದ ಹಂತಗಳು ಹೀಗಿವೆ. ಮೊದಲನೇದು, ಯಾವ ಕೆಟಗರಿಯ ವ್ಯಾಪಾರಿಗಳನ್ನ ಆನ್ಬೋರ್ಡ್ ಮಾಡಬೇಕಂತ ನೀವು ನಿರ್ಧರಿಸುತ್ತೀರಿ. 2, ಮಾರಾಟಗಾರರನ್ನ ಆನ್ಬೋರ್ಡ್ ಮಾಡುವುದಕ್ಕಾಗಿ ನೀವು ಟೀಮ್ ಮತ್ತು ರಿಸೋರ್ಸ್ ಗಳನ್ನು ಯೋಜಿಸುತ್ತೀರಿ. 3, ವ್ಯಾಪಾರಿಗಳಿಗೆ ONDC ನೆಟ್ವರ್ಕ್ ಮೂಲಕ ಮಾರಾಟ ಮಾಡಲು ಮನವೊಲಿಸುತ್ತೀರಿ. 4, ವ್ಯಾಪಾರ ನಿಯಮಗಳಿಗೆ ಒಪ್ಪಿಗೆ ಪಡೆಯುವುದು. 5, ಮಾರಾಟಗಾರರ ನೋಂದಣಿ ಪ್ರೊಸೆಸ್ ಮಾಡುವುದು. 6ನೇದು, ಕ್ಯಾಟಲಾಗಿಂಗ್. ಈಗಾಗಲೇ ಹೇಳಿರೋ ಹಾಗೆ ಮೊದಲಿಗೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಯಾವ ತರದ ಮಾರಾಟಗಾರರನ್ನ ಆನ್ಬೋರ್ಡ್ ಮಾಡಬೇಕು ಹಾಗೂ ಯಾವ ಕೆಟಗರಿಗಳಲ್ಲಿ ಅವರು ಕೆಲಸ ಮಾಡಲು ಬಯಸುತ್ತಾರೆ ಅನ್ನೋದನ್ನ ತೀರ್ಮಾನಿಸುತ್ತಾರೆ. ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಯಾವ ಕೆಟಗರಿಗಳಲ್ಲಿ ಅಥವಾ ಡೊಮೈನ್ಗಳಲ್ಲಿ ಆಪರೇಟ್ ಮಾಡ್ತಾರೆ ಅನ್ನೋದು ಬೇರೆ ಬೇರೆ ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ. ಅವೆಂದ್ರೆ ಯಾವುದೇ ಡೊಮೈನ್ ಅಥವಾ ಕೆಟಗರಿಯಲ್ಲಿ ಮುಂಚಿನ ಅನುಭವ, ಇದು ಆಫ್ಲೈನ್ ಅಥವಾ ಆನ್ಲೈನ್ ಆಗಿರಬಹುದು. ಯಾವುದೇ ಕೆಟಗರಿ ಆಯ್ಕೆ ಮಾಡುವಾಗ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಕೆಟಗರಿಯನ್ನು ಆಯ್ಕೆ ಮಾಡುವಾಗ ಸೆಲ್ಲರ್ ಅಥವಾ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ತಂಡಕ್ಕೆ ಈ ಮುಂಚೆಯೇ ಕಾರ್ಯಾಚರಣೆಯ ಅನುಭವ ಇರೋ ಕೆಟಗರಿ ಆಯ್ಕೆ ಮಾಡೋದು ಅನುಕೂಲಕರವಾಗಿರುತ್ತದೆ. ಇದರಿಂದ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆದ ನಿಮಗೆ ಮುಂಚೆಯಿಂದ ಇರುವ ವ್ಯಾಪಾರಿಗಳ ಸಮೂಹದ ಪ್ರಾರಂಭಿಕ ಅನುಕೂಲ ಸಿಗುತ್ತದೆ. ಆ ಕೆಟಗರಿಯ ಕಾರ್ಯಾಚರಣೆ ನಿಯಮಗಳನ್ನ ಅರ್ಥ ಮಾಡ್ಕೋಬಹುದು ಹಾಗೂ ಈ ಕೆಟಗರಿಯಲ್ಲಿ ಕೊಳ್ಳುಗರು ಸಾಮಾನ್ಯವಾಗಿ ಯಾವ್ಯಾವ ಮಾಹಿತಿಯನ್ನು ಹುಡುಕ್ತಾರೋ ಅವರನ್ನೆಲ್ಲ ಸೇರಿಸಿ ವ್ಯಾಪಾರಿಗಳಿಗೆ ಒಂದು ಸೂಕ್ತವಾದ ಕೆಟಲಾಗ್ ತಯಾರಿಸಬಹುದು. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾಟಗರಿ ಸ್ಪೆಸಿಫಿಕ್ ಮಾರ್ಜಿನ್ಸ್ ವರ್ಸಸ್ ಕಾಸ್ಟ್ ಆಫ್ ಆಪರೇಷನ್ಸ್. ಬೇರೆ ಬೇರೆ ಕೆಟಗರಿಗಳಿಗೆ ಬೇರೆ ಬೇರೆ ಮಾರ್ಜಿನ್ ಹಾಗೂ ಸರಾಸರಿ ಆರ್ಡರ್ ಮೌಲ್ಯ ಇರುತ್ತದೆ. ಒಂದು ನಿರ್ದಿಷ್ಟ ನಗರ ಪ್ರದೇಶ ಹಾಗೂ ಕೆಟಗರಿಯಲ್ಲಿ ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ತಗುಲುವ ಕಾರ್ಯಾಚರಣೆ ಖರ್ಚು ಎಷ್ಟು ಎಂಬುದನ್ನು ಆಧರಿಸಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆದ ನೀವು ಬೇರೆ ಬೇರೆ ಕೆಟಗರಿಗಳ ಮಾರ್ಜಿನ್ ಹಾಗೂ ಸರಾಸರಿ ಆರ್ಡರ್ ಮೌಲ್ಯಗಳ ನಡುವೆ ಹೋಲಿಕೆ ಮಾಡಿ ಯಾವ ಕೆಟಗರಿಗಳು ಕಾರ್ಯಾಚರಣೆ ಖರ್ಚನ್ನು ಭರಿಸುತ್ತವೆಯೋ ಅವುಗಳನ್ನು ಪಟ್ಟಿ ಮಾಡಲು ಬ್ಯಾಕ್ವರ್ಡ್ ನಲ್ಲಿ ಕೆಲಸ ಮಾಡಬೇಕು. ಒಂದು ನಿರ್ದಿಷ್ಟ ಕೆಟಗರಿಯ ರೀಜನಲ್ ಸಪ್ಲೈ ಕಾನ್ಸಂಟ್ರೇಷನ್. ಹಾಗಂದ್ರೆ ಅರ್ಥ ಏನು? ಈಗ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಒಂದು ನಿರ್ದಿಷ್ಟ ಕೆಟಗರಿಯ ಉತ್ಪನ್ನಗಳು ಹೆಚ್ಚಾಗಿ ಸಪ್ಲೈ ಆಗುವ ಒಂದು ಪ್ರದೇಶದಿಂದ ಆಪರೇಟ್ ಮಾಡ್ತಾ ಇರಬಹುದು, ಆದರೆ ಅವುಗಳಿಗೆ ಭಾರತದಾದ್ಯಂತ ಬೇಡಿಕೆ ಇರಬಹುದು. ನಿಮ್ಮಲ್ಲಿ ಕೆಲವರು ಈ ಲೊಕೇಶನಲ್ ಅಡ್ವಾಂಟೇಜ್ ನ ಲಾಭ ಪಡೆದು ಅಂತಹ ಕೆಟಗರಿಯ ವ್ಯಾಪಾರಿಗಳನ್ನ ಆನ್ಬೋರ್ಡ್ ಮಾಡಿಕೊಳ್ಳಲು ಬಯಸಬಹುದು. ಹೈಪರ್ ಲೋಕಲ್ ಸಂದರ್ಭದಲ್ಲಿ ಆ ಕೆಟಗರಿಯಲ್ಲಿರುವ ಸ್ಥಳೀಯ ಬೇಡಿಕೆ ಅಥವಾ ವಹಿವಾಟು. ನೀವು ಹೈಪರ್ ಲೋಕಲ್ ಮಾಡೆಲ್ ನಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಆಗ ಮಾರಾಟಗಾರರಿಗೆ ಸೇವೆ ಒದಗಿಸಲು ಇರುವ ಆ ಪ್ರದೇಶದಲ್ಲಿ ಸಾಕಷ್ಟು ಬೇಡಿಕೆ ಇರುವ ಕೆಟಗರಿಯನ್ನ ಆಯ್ಕೆ ಮಾಡಬೇಕು. ಜೊತೆಗೆ ಹತ್ತಿರದ ಪ್ರದೇಶಗಳಿಂದ ಸಮರ್ಪಕ ಬೇಡಿಕೆ ಇರುವ ಪ್ರದೇಶಗಳಿಂದ ವ್ಯಾಪಾರಿಗಳನ್ನ ಆನ್ಬೋರ್ಡ್ ಮಾಡಿಕೊಳ್ಳಲು ಯೋಜನೆ ಹಾಕಿಕೊಳ್ಳಬೇಕು. ಹೈಪರ್ ಲೋಕಲ್ ವರ್ಸಸ್ ಆಲ್ ಇಂಡಿಯಾ ಫುಲ್ಫಿಲ್ಮೆಂಟ್. ಹೈಪರ್ ಲೋಕಲ್ ಲಾಜಿಸ್ಟಿಕ್ಸ್ ಅಗತ್ಯ ಇರೋ ಆಹಾರ ಹಾಗೂ ಪಾನೀಯ ಹಾಗೂ ದಿನಸಿಯಂತಹ ಕೆಟಗರಿಗಳಿಗೆ ONDC ನೆಟ್ವರ್ಕ್ ಮೂಲಕ ಹೈಪರ್ ಲೋಕಲ್ ಡೆಲಿವರಿ ಸೇವೆ ಎಲ್ಲಿ ಸಿಗುತ್ತೋ ಅಂತಹ ಜಾಗಗಳಿಂದ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ವ್ಯಾಪಾರಿಗಳನ್ನ ಆನ್ಬೋರ್ಡ್ ಮಾಡ್ಕೋಬಹುದು. ಭಾರತಾದ್ಯಂತ ಡೆಲಿವರಿ ಬೇಕಾಗೋ ಕೆಟಗರಿಗಳಲ್ಲಿ ಸೆಲ್ಲರ್ NPಗಳು ಯಾವುದೇ ನಗರ ಅಥವಾ ಪಟ್ಟಣದ ವ್ಯಾಪಾರಿಗಳನ್ನ ಆನ್ಬೋರ್ಡ್ ಮಾಡ್ಕೋಬಹುದು. ಅದಲ್ಲದೆ ಮಲ್ಟಿ ಡೊಮೈನ್ ಗುಣ ಹೊಂದಿರುವ ಈ ಓಪನ್ ನೆಟ್ವರ್ಕ್ ನಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಬೇರೆ ಬೇರೆ ಕೆಟಗರಿಗಳಿಂದ ಹಾಗೂ ಡೊಮೈನ್ಗಳಿಂದ ವ್ಯಾಪಾರಿಗಳನ್ನು ಆನ್ಬೋರ್ಡ್ ಮಾಡ್ಕೋಬಹುದು. ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಸದ್ಯಕ್ಕೆ ಈಗ ನೆಟ್ವರ್ಕ್ ನಲ್ಲಿ ಲೈವ್ ಇರುವ ಈ ಕೆಟಗರಿಗಳಿಂದ ಮತ್ತು ಡೊಮೈನ್ಗಳಿಂದ ಆಯ್ಕೆ ಮಾಡ್ಕೋಬಹುದು. ರಿಟೇಲ್ ಡೊಮೈನ್ ನಲ್ಲಿ ನಾವು ಈ ಕೆಳಗಿನ ಕೆಟಗರಿಗಳನ್ನ ಹೊಂದಿದ್ದೇವೆ: ಫುಡ್ ಅಂಡ್ ಬೆವರೇಜ್, ಗ್ರಾಸರಿ, ಹೋಮ್ ಅಂಡ್ ಡೆಕೋರ್, ಎಲೆಕ್ಟ್ರಾನಿಕ್ಸ್ ಮತ್ತು ಅಪ್ಲಯನ್ಸಸ್, ಫ್ಯಾಷನ್, ಬ್ಯೂಟಿ ಮತ್ತು ಪರ್ಸನಲ್ ಕೇರ್, ಹೆಲ್ತ್ ಮತ್ತು ವೆಲ್ನೆಸ್, ಅಗ್ರಿಕಲ್ಚರ್. ಇದರ ಜೊತೆಗೆ ONDC ನೆಟ್ವರ್ಕ್ ಸೇರಿಸೋ ಇನ್ನಷ್ಟು ಬೆಳೆಯುತ್ತಿರುವ ಡೊಮೈನ್ಗಳೆಂದರೆ ಮೊಬಿಲಿಟಿ, ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು B2B. ಫೈನಾನ್ಷಿಯಲ್ ಸರ್ವಿಸ್ಗಳ ಡೊಮೈನ್ನಲ್ಲಿ ಲೈವ್ ಇರುವ ಕೆಟಗರಿಗಳೆಂದರೆ ಇನ್ಶೂರೆನ್ಸ್, ಕ್ರೆಡಿಟ್ಸ್, ಗಿಫ್ಟ್ ಕಾರ್ಡ್ಸ್ಗಳು ಮತ್ತು ಇನ್ವೆಸ್ಟ್ಮೆಂಟ್ಗಳು. ONDC ನೆಟ್ವರ್ಕ್ ಬೆಳವಣಿಗೆ ಆದಂತೆಲ್ಲ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಯ್ಕೆ ಮಾಡಿಕೊಳ್ಳಲು ಅನುಕೂಲವಾಗುವಂತಹ ಇನ್ನಷ್ಟು ಡೊಮೈನ್ಗಳು ಮತ್ತು ಕೆಟಗರಿಗಳನ್ನ ನಾವು ಸೇರಿಸುತ್ತೇವೆ. ONDC ನೆಟ್ವರ್ಕ್ ನಲ್ಲಿ ನೀವು ಯಶಸ್ಸು ಸಾಧಿಸೋದಕ್ಕೆ ಸೆಲ್ಲರ್ ಆನ್ಬೋರ್ಡಿಂಗ್ ಪ್ಲಾನಿಂಗ್ ಪ್ರೊಸೆಸ್ ಅನ್ನೋದು ಬಹಳ ಮುಖ್ಯ. ತಾವು ಆಯ್ಕೆ ಮಾಡಿರೋ ಕೆಟಗರಿಗೆ ತಕ್ಕಂತೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಆನ್ಬೋರ್ಡ್ ಮಾಡಿಕೊಳ್ಳೋ ವ್ಯಾಪಾರಿಗಳ ಕ್ವಾಂಟಿಟಿ ಹಾಗೂ ಕ್ವಾಲಿಟಿ ಎರಡೂ ಕೂಡ
ಅವರು ಉತ್ಪಾದಿಸುವ ಒಟ್ಟು ಆದಾಯವನ್ನ ನಿರ್ಧರಿಸುತ್ತವೆ. ಒಳ್ಳೆ ಗುಣಮಟ್ಟದ ವ್ಯಾಪಾರಿಗಳು ತಮಗೆ ಬಂದ ಆರ್ಡರ್ಗಳನ್ನು ಸರಿಯಾಗಿ ನಿಭಾಯಿಸುತ್ತಾರೆ. ಗುಣಮಟ್ಟದ ವ್ಯಾಪಾರಿಗಳು ಹೆಚ್ಚಾದ್ರೆ ವಹಿವಾಟು ಕೂಡ ಹೆಚ್ಚುತ್ತೆ, ಆಗ ಆದಾಯನೂ ಹೆಚ್ಚುತ್ತೆ. ಈಗ ಸೆಲ್ಲರ್ ಆನ್ಬೋರ್ಡಿಂಗ್ ಪ್ರೊಸೆಸ್ನ ಹಂತಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಮುಖವಾದ ಮೊದಲ ಹಂತದಿಂದ ಪ್ರಾರಂಭಿಸೋಣ. ಸೆಲ್ಲರ್ ಆನ್ಬೋರ್ಡಿಂಗ್ ಪ್ರೊಸೆಸ್ ಯೋಜಿಸುವುದು. ಸರಿಯಾಗಿ ಪ್ಲಾನ್ ಮಾಡಿದ ಪ್ರೋಸೆಸ್ ಸೆಲ್ಲರ್ ಇಂಟಗ್ರೇಷನ್ ಅನ್ನ ಸ್ಟ್ರೀಮ್ಲೈನ್ ಮಾಡಲು ಸಮಯ, ಶ್ರಮ ಹಾಗೂ ಖರ್ಚು ಉಳಿಸಲು ಮುಖ್ಯವಾಗಿರುತ್ತದೆ. ಹಾಗಾದರೆ ಇದರಲ್ಲಿ ಏನೇನು ಒಳಗೊಂಡಿರುತ್ತದೆ ಮತ್ತು ನಾವು ಅದನ್ನು ಹೇಗೆ ಅನುಸರಿಸಬೇಕು, ಈ ಬಗ್ಗೆ ಇನ್ನಷ್ಟು ತಿಳಿಯೋಣ ಬನ್ನಿ. ಸಮರ್ಥವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಮಾರಾಟಗಾರರನ್ನು ಆನ್ಬೋರ್ಡ್ ಮಾಡುವಾಗ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಕಾರ್ಯವೈಖರಿಯನ್ನ ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಈ ಪ್ರೊಸೆಸ್ ಅನ್ನು ಇನ್ನಷ್ಟು ಚೆನ್ನಾಗಿ ತಿಳಿದುಕೊಳ್ಳಲು ಅದನ್ನು ಒಂದು ಮೆಕಾನಿಸಮ್ ಆಫ್ ಫನಲ್ಗೆ ಹೋಲಿಸಬೇಕಾಗುತ್ತದೆ. ಈ ಫನಲ್ ಡೆಮಾನ್ಸ್ಟ್ರೇಷನ್ ನೀವು ಪ್ರಾರಂಭದ ಹಂತದಲ್ಲಿ ಹೇಗೆ 100 ಮಾರಾಟಗಾರರೊಂದಿಗೆ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸುತ್ತದೆ. ಆದರೆ ಆನ್ಬೋರ್ಡಿಂಗ್ ಪ್ರೊಸೆಸ್ ಕೊನೆಯಲ್ಲಿ ಕೇವಲ 10 ಮಾರಾಟಗಾರರು ಮಾತ್ರ ಕೆಲಸ ನಿರ್ವಹಿಸುವ ಸ್ಥಿತಿಯಲ್ಲಿರಬಹುದು ಮತ್ತು ಆರ್ಡರ್ಗಳನ್ನು ಪಡೆಯಲು ಸಿದ್ಧರಾಗಿರಬಹುದು. ಕೊನೆಗೆ 20 ಲೈವ್ ಮಾರಾಟಗಾರರನ್ನು ಹೊಂದುವ ಉದ್ದೇಶವಿದ್ದರೆ ನೀವು 200 ಮಾರಾಟಗಾರರನ್ನ ಸಂಪರ್ಕಿಸಬೇಕಾಗುತ್ತದೆ. ಈ ಮೆಥಡ್ಗಾಗಿ ಪ್ರಾರಂಭದಿಂದಲೇ ಒಳ್ಳೆಯ ಪ್ಲಾನಿಂಗ್ ಮಾಡಿಕೊಳ್ಳುವ ಮೂಲಕ ಸಾಧ್ಯವಾದಷ್ಟು ಹೆಚ್ಚು ಉತ್ತಮ ಮಾರಾಟಗಾರರನ್ನು ಸಂಪರ್ಕಿಸಿ ಸಕ್ರಿಯ ಮಾರಾಟಗಾರರ ಸಂಖ್ಯೆ ಹೆಚ್ಚಿಸುವ ಗುರಿ ಹೊಂದಿರಬೇಕು. ಬಹಳಷ್ಟು ಮಾರಾಟಗಾರರಿದ್ದಾಗ ನೀವು ಫನೆಲ್ ಸ್ಟಾರ್ಟ್ ವಿಧಾನ ಬಳಸಬೇಕಾಗಬಹುದು. ನೀವು ಅಂದರೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಉಪಾಯವಾಗಿ ರಿಸೋರ್ಸ್ಗಳನ್ನ ಅಲೋಕೇಟ್ ಮಾಡಬೇಕಾಗುತ್ತದೆ. ಇದರಿಂದ ಕಾಲ್ಗಳು ಅಥವಾ ವೈಯಕ್ತಿಕ ಮೀಟಿಂಗ್ಗಳ ಮುಖಾಂತರ ಮಾರಾಟಗಾರರೊಂದಿಗೆ ಮಾತುಕತೆ ನಡೆಸುವುದು ಮತ್ತು ಆನ್ಬೋರ್ಡಿಂಗ್ ಮಾಡುವುದು ಪರಿಣಾಮಕಾರಿ ಮತ್ತು ಸಮರ್ಥವಾಗಿರುತ್ತದೆ. ಮಾರಾಟಗಾರರನ್ನ ಆನ್ಬೋರ್ಡ್ ಮಾಡುವ ಪ್ರೊಸೆಸ್ ಹಲವಾರು ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ ಮಾರಾಟಗಾರರನ್ನ ಸಂಪರ್ಕಿಸುವುದು, ಆಸಕ್ತಿ ಇದ್ದವರ ಪಟ್ಟಿ ತಯಾರಿಸುವುದು, ಅವರ ನೋಂದಣಿ ಮಾಡಿಸುವುದು, ಕ್ಯಾಟಲಾಗ್ ಮತ್ತು ಇನ್ವೆಂಟರಿ ಮಾಹಿತಿ ಹಂಚಿಕೊಳ್ಳುವುದು, ಮಾರಾಟಗಾರರು ಪ್ಲಾಟ್ಫಾರ್ಮ್ನಲ್ಲಿ ಲೈವ್ ಹೋಗಲು ಅವಕಾಶ ಮಾಡಿಕೊಡುವುದು ಮತ್ತು ಆರ್ಡರ್ಗಳನ್ನು ಪಡೆಯಲು ಅವರನ್ನು ಸಿದ್ಧಪಡಿಸುವುದು. ಮುಂದಿನ ಹಂತ ನಿಮ್ಮ ಸಂಭಾವ್ಯ ವ್ಯಾಪಾರಿಗಳೊಂದಿಗೆ ಸಂಪರ್ಕ ಸಾಧಿಸುವುದು ಮತ್ತು ONDC ನೆಟ್ವರ್ಕ್ ಮುಖಾಂತರ ಮಾರಾಟ ಮಾಡುವಂತೆ ಅವರ ಮನವೊಲಿಸುವುದು ಒಳಗೊಂಡಿರುತ್ತದೆ. ಇದು ಫನೆಲ್ನ ಅತ್ಯಂತ ದೊಡ್ಡ ಸೆಗ್ಮೆಂಟ್ ಅನ್ನು ರೂಪಿಸುತ್ತದೆ. ಪ್ರಾರಂಭದ ಔಟ್ರೀಚ್ ನಂತರ ಯಾವ ಮಾರಾಟಗಾರರು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ನಿಜವಾಗಲೂ ಆಸಕ್ತರಾಗಿದ್ದಾರೆ ಎಂದು ನೀವು ಕಂಡುಹಿಡಿಯಬೇಕು. ಇಲ್ಲಿ ONDC ನೆಟ್ವರ್ಕ್ ಪ್ರಯೋಜನಗಳನ್ನು ಸಂಭಾವ್ಯ ಮಾರಾಟಗಾರರಿಗೆ ಸ್ಪಷ್ಟವಾಗಿ ವಿವರಿಸಬೇಕಾಗುತ್ತದೆ ಮತ್ತು ಅವರಿಂದ ಏನನ್ನು ನಿರೀಕ್ಷಿಸಲಾಗುತ್ತದೆ ಎಂದು ನೇರವಾಗಿ ತಿಳಿಸಬೇಕಾಗುತ್ತದೆ. ವ್ಯಾಪಾರಿ ಆಸಕ್ತರಾಗಿರುವುದು ಗೊತ್ತಾದ ಮೇಲೆ ಆನ್ಬೋರ್ಡಿಂಗ್ ಪ್ರಕ್ರಿಯೆ ಅಗತ್ಯ ಡಾಕ್ಯುಮೆಂಟೇಶನ್ ಮತ್ತು ಮಾಹಿತಿ ಸಂಗ್ರಹಿಸುವುದನ್ನು ಒಳಗೊಂಡಿರುತ್ತದೆ. ಇದು ಅವರ KYC ವಿವರಗಳು, GST ವಿವರಗಳು, ಒಂದು ಕ್ಯಾನ್ಸಲ್ಡ್ ಚೆಕ್ ಹಾಗೂ ಪರಸ್ಪರ ಒಪ್ಪಿ ಸಹಿ ಮಾಡಿದ ಕರಾರು ಪತ್ರ ಮತ್ತು ಪಾವತಿ ನಿಯಮಗಳಿಗೆ ಒಪ್ಪುವುದನ್ನು ಒಳಗೊಂಡಿರುತ್ತದೆ. ಎಲ್ಲ ಮುಗೀತಾ? ಹೆಚ್ಚು ಕಮ್ಮಿ ಮುಗಿದಂತೆ. ನಿಮ್ಮ ವ್ಯಾಪಾರಿಗಳು ಆರ್ಡರ್ ಪಡೆದು ಅವನ್ನು ತಲುಪಿಸಲು ಪ್ರಾರಂಭಿಸಲು ONDC ನೆಟ್ವರ್ಕ್ನಲ್ಲಿ ಲೈವ್ ಹೋಗುವ ಮುಂಚೆ ಒಂದು ಕೊನೆಯ ಹಂತವನ್ನು ಪೂರೈಸಬೇಕು. ವ್ಯಾಪಾರಿಗಳು ಅವರ ಕ್ಯಾಟಲಾಗ್ ಹಾಗೂ ಇನ್ವೆಂಟರಿ ಮಾಹಿತಿ ನೀಡಬೇಕು. ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮೂಲಕ ತಾವು ಮಾರೋಕೆ ಹೊರಟಿರೋ ಉತ್ಪನ್ನಗಳ ಸಂಪೂರ್ಣ ವಿವರಗಳನ್ನ ವ್ಯಾಪಾರಿಗಳು ಕಡ್ಡಾಯವಾಗಿ ನೀಡಬೇಕು. ಈ ವಿವರಗಳಲ್ಲಿ ಬ್ರಾಂಡ್ ಹೆಸರು, ಮಾರಾಟ ಬೆಲೆ, MRP, ಉತ್ಪನ್ನದ ಹೆಸರು ಇತ್ಯಾದಿ ಸೇರಿವೆ. ಉತ್ಪನ್ನದ ಕುರಿತು ವಿವರ ಹೊಂದಿರುವ ಡಿಜಿಟಲ್ ಕೆಟಲಾಗ್ ಸೃಷ್ಟಿ ಮಾಡೋದಕ್ಕೆ ಈ ವಿವರಗಳು ಬೇಕೇ ಬೇಕು. ಈ ಸೆಷನ್ನಲ್ಲಿ ನಾವು ಸೆಲ್ಲರ್ ಆನ್ಬೋರ್ಡಿಂಗ್ ಪ್ಲಾನಿಂಗ್ನ ವಿವಿಧ ಹಂತಗಳ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಮೊದಲನೇ ಹಂತ ವ್ಯಾಪಾರಿಗಳ ಆನ್ಬೋರ್ಡಿಂಗ್ಗೆ ರಿಸೋರ್ಸ್ಗಳನ್ನು ಯೋಜಿಸೋದು, ಆಮೇಲೆ ವ್ಯಾಪಾರಿಗಳನ್ನ ಸಂಪರ್ಕ ಮಾಡೋದು, ವ್ಯಾಪಾರಿಗಳಿಗೆ ONDC ಮುಖಾಂತರ ಮಾರಾಟ ಮಾಡಲು ಮನವೊಲಿಸುವುದು, ನಂತರ ವ್ಯಾಪಾರ ನಿಯಮಗಳಿಗೆ ಅವರಿಂದ ಒಪ್ಪಿಗೆ ಪಡೆಯೋದು, ವ್ಯಾಪಾರಿಗಳ ನೋಂದಣಿ ಪ್ರಕ್ರಿಯೆ ಮತ್ತು ಕೊನೆಯದಾಗಿ ಎಲ್ಲಾ ಉತ್ಪನ್ನದ ವಿವರಗಳ ಬಗ್ಗೆ ಕ್ಯಾಟಲಾಗ್ ತಯಾರಿಸೋದು. ಮುಂದಿನ ವಿಡಿಯೋದಲ್ಲಿ ನೀವು ಸೆಲ್ಲರ್ ಆನ್ಬೋರ್ಡಿಂಗ್ ಪ್ಲಾನಿಂಗ್ ಪ್ರೊಸೆಸ್ನ ಮುಂದಿನ ಹಂತದ ಬಗ್ಗೆ ತಿಳ್ಕೋತೀರಾ. ಅದ್ಯಾವುದು ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿರೋ ವ್ಯಾಪಾರಿಗಳನ್ನ ONDC ನೆಟ್ವರ್ಕ್ಗೆ ಸೇರ್ಕೊಳ್ಳೋಕೆ ಮನವೊಲಿಸೋದು. ಅದನ್ನ ನೀವು ಮುಂದಿನ ವಿಡಿಯೋದಲ್ಲಿ ತಿಳಿಯುತ್ತೀರಾ.